ಇನ್ನು ಜ್ಞಾನವಾಪಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಲಹಾಬಾದ್ ಹೈಕೋರ್ಟ್ ವಿಚಾರಣೆಯನ್ನು ನಡೆಸಿ ಇವತ್ತಿಗೆ ತೀರ್ಪನ್ನು ಕಾಯ್ದಿರಿಸಿತ್ತು. ಮುಸ್ಲಿಂ ಪರ ಎಲ್ಲ ಅರ್ಜಿಗಳು ಕೂಡ ವಜಾ ಆಗಿವೆ. ನೋಡಿ, ಒಟ್ಟು 5 ಅರ್ಜಿಗಳು ಸಲ್ಲಿಕೆಯಾಗಿತ್ತು. 5 ವಿಚಾರಗಳ ಬಗ್ಗೆ ಈಗ ಪ್ರಮುಖವಾಗಿ ಅಲಹಾಬಾದ್ ಹೈಕೋರ್ಟ್ ಆದೇಶವನ್ನು ಪ್ರಕಟ ಮಾಡಿದೆ. ಅಂತಂದರೆ ಅಲ್ಲಿಗೆ 5 ಅರ್ಜಿಗಳ ವಿಚಾರಣೆ ಡಿಸೆಂಬರ್ 8ನೇ ತಾರೀಕು ನಡೆದಿತ್ತು. ತೀರ್ಪನ್ನು ಇವತ್ತಿಗೆ ಕಾಯ್ದಿರಿಸಿತ್ತು. ಅದರಲ್ಲಿ 3 ಅರ್ಜಿ 1991ರಲ್ಲಿ ವಾರಣಾಸಿ ನ್ಯಾಯಾಲಯದಲ್ಲಿ ದಾಖಲಾಗಿತ್ತು. ಏನಂತಂದರೆ ವಾರಣಾಸಿ ನ್ಯಾಯಾಲಯ ಈ ಪ್ರಕರಣವನ್ನು ಆಲಿಸಬಹುದಾ ಅಥವಾ ಇಲ್ವಾ ಅಂತಕ್ಕಂಥ ತಿಳಿದು ಬಂದಿದೆ. ಆಮೇಲೆ 1991ರ ಪೂಜಾ ಸ್ಥಳಗಳ ಕಾಯ್ದೆಯನ್ನು ಅನ್ವಯಿಸಬಹುದಾ ಅಂತ ಕೇಳಿದರು. ಅದಕ್ಕೆ ಅಬ್ಜೆಕ್ಷನ್ ಹಾಕಿದ್ರು ಅಂಜುಮನ್ ಸಂಸ್ಥೆಯವರು. ಅದನ್ನು ಈಗ ರಿಜೆಕ್ಟ್ ಮಾಡಿದೆ. ಈ ಎಲ್ಲವನ್ನು ಕೂಡ ಈಗ ಮತ್ತೆ UP ಸುನ್ನಿ ಸೆಂಟ್ರಲ್ ವಕ್ಫ್ ಬೋರ್ಡ್ ಅವರು, ಹಿಂದೂ ಪಕ್ಷ ಮತ್ತು ಅಂಜುಮನ್ ಮಸೀದಿ ಇವರೆಲ್ಲರೂ ಕೂಡ ವಾದ ಪ್ರತಿವಾದಗಳನ್ನ ಮಾಡಿಸಿದ್ದು. ಇವತ್ತು ಹಿಂದೂ ಪರ ಆದೇಶ ಬಂದಿದೆ. ಮುಸ್ಲಿಂ ಪರ ಎಲ್ಲ ಅರ್ಜಿಗಳು ಕೂಡ ವಜಾ ಆಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶಬೀರ್ ಅವರಿಂದ ಪಡಿತಾ ಹೋಗೋಣ. ಶಬೀರ್, ಈಗ ಇವತ್ತು ಪ್ರಮುಖವಾಗಿ ಇತ್ಯರ್ಥವಾಗಿರುವಂತಹ ವಿಚಾರಗಳು ಹೈಕೋರ್ಟ್ನಲ್ಲಿ ಏನೇನು? ಜ್ಞಾನವ್ಯಾಪಿ ಮಸೀದಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಿಂದೂ ಅರ್ಜಿದಾರರಿಗೆ ಮತ್ತೊಂದು ಮುನ್ನಡೆ ಆಗಿದೆ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಈ ಹಿಂದೆ ಅಲಹಾಬಾದ್ ಹೈಕೋರ್ಟ್ ನಲ್ಲಿ ಸಲ್ಲಿಕೆಯಾಗಿದ್ದಂತಹ 3 ಅರ್ಜಿಗಳು ಮತ್ತೆ ಹೊಸದಾಗಿ ಸಲ್ಲಿಕೆಯಾಗಿದ್ದಂತಹ 2 ಅರ್ಜಿಗಳು, ಒಟ್ಟು 5 ಅರ್ಜಿಗಳನ್ನ ಹೈಕೋರ್ಟ್ ಇತ್ಯರ್ಥಪಡಿಸುವಂತ ಕೆಲಸವನ್ನ ಮಾಡಿದೆ. ಬಹಳ ಪ್ರಮುಖವಾಗಿ 2 ಅಂಶಗಳು. ಅದು ಏನು ಅಂದ್ರೆ, ಈ ಒಂದು ಪ್ರಕರಣವನ್ನ ಪರಿಗಣನೆಗೆ ತೆಗೆದುಕೊಳ್ಬೇಕಾ ಬೇಡವಾ ಅನ್ನುವಂಥದ್ದು, ವಿಚಾರಣೆ ನಡೆಸಬೇಕಾ ಬೇಡವಾ ಅನ್ನುವಂತಹ ವಿಚಾರ ಏನಿತ್ತು, ಅದನ್ನ ಆ ಒಂದು ಅರ್ಜಿಯನ್ನ ಕೂಡ ಈಗ ಮುಸ್ಲಿಂ ಪರ ವಕೀಲರೇ ಸಲ್ಲಿಸಿದ್ರು. ಆ ಒಂದು ಅರ್ಜಿ ಕೂಡ ಈಗ ರಿಜೆಕ್ಟ್ ಆಗಿರುವಂತದ್ದು. ಇದ್ರ ಜೊತೆಗೆ ವಾರಣಾಸಿ ಜಿಲ್ಲಾ ನ್ಯಾಯಾಲಯ ಮಸೀದಿಯ ಸರ್ವೆ ಕಾರ್ಯಕ್ಕೆ ಅನುಮತಿಯನ್ನ ಕೊಟ್ಟಿತ್ತು. ಅದನ್ನ ಪ್ರಶ್ನೆ ಮಾಡಿ ಅಲಹಾಬಾದ್ ಹೈಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸಲಾಗಿತ್ತು. ಯಾಕೆಂದ್ರೆ ವರ್ಕ್ಶಿಪ್ ಆಕ್ಟ್ ನ ಅಡಿಯಲ್ಲಿ ಈ ಒಂದು ಮಸೀದಿಯ ಸರ್ವೆಯನ್ನ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ಸಾಂವಿಧಾನಿಕ ಸಿಂಧುತ್ವವನ್ನ ಪರಿಶೀಲಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಅಲಹಾಬಾದ್ ಹೈಕೋರ್ಟ್ಗೆ ಮನವಿಯನ್ನ ಕೂಡ ಮಾಡಿಕೊಳ್ಳಲಾಗಿತ್ತು. ಈಗ ಆ ಅರ್ಜಿಯನ್ನು ಕೂಡ ತಿರಸ್ಕೃತಗೊಳಿಸಿರುವಂತದ್ದು. ಇದರ ಜೊತೆಗೆ ಪೂಜಾ ಕಾರ್ಯಗಳನ್ನ, ಅಂದ್ರೆ ಮಸೀದಿಯ ಆವರಣದಲ್ಲಿ ಎಲ್ಲಿ ಹಿಂದೂ ದೇವತೆಗಳನ್ನ ಪ್ರತಿನಿಧಿಸುವ ರೀತಿಯಾದಂತಹ ಕೆಲವೊಂದಿಷ್ಟು ಮೂರ್ತಿಗಳಿದಾವೆ, ಅಲ್ಲಿ ಪೂಜೆಗೆ ಅವಕಾಶವನ್ನ ಮಾಡಿಕೊಡ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಅರ್ಜಿದಾರರು ಮನವಿಯನ್ನ ಮಾಡಿಕೊಂಡಿದ್ರು. ಆ ಅರ್ಜಿಗೆ ಈಗ ಅಲಹಾಬಾದ್ ಹೈಕೋರ್ಟ್ 6 ತಿಂಗಳಲ್ಲಿ ಇತ್ಯರ್ಥಪಡಿಸಬೇಕು ಅನ್ನುವಂತ ಸೂಚನೆಯನ್ನ ಕೊಟ್ಟಿರುವಂತದ್ದು. ಬಹಳ ಪ್ರಮುಖವಾದಂತಹ ಗೆಲುವು ಏನು ಅಂದ್ರೆ, ಈ ಒಂದು ಅರ್ಜಿಯನ್ನ ವಿಚಾರಣೆ ನಡೆಸಬಹುದು, ಪರಿಗಣನೆಗೆ ತೆಗೆದುಕೊಳ್ಳಬಹುದು ಅನ್ನುವಂಥದ್ದು ಒಂದಾದ್ರೆ, ಎರಡನೇದ್ದು ಸರ್ವೆ ಕಾರ್ಯಕ್ಕೆ ತಡೆ ಏನ್ ಕೋರಿದ್ರು ಅಥವಾ ಈಗ ಸರ್ವೆ ಕಾರ್ಯ ಆಗೋಗಿರೋದ್ರಿಂದ ಆ ವರದಿ ಬಿಡುಗಡೆಗೆ ತಡೆ ಏನ್ ಕೋರಿದ್ರು ಅದು ಕೂಡ ರಿಜೆಕ್ಟ್ ಆಗಿರುವಂತಹ ಹಿನ್ನೆಲೆಯಲ್ಲಿ ನಿನ್ನೆ ಅಷ್ಟೇ ವಾರಣಾಸಿ ಜಿಲ್ಲಾ ನ್ಯಾಯಾಲಯಕ್ಕೆ ಈ ಒಂದು ಪುರಾತತ್ವ ಇಲಾಖೆ ನಡೆಸಿದಂತ ಸರ್ವೆ ವರದಿಯನ್ನ ನೀಡಲಾಗಿದೆ. ಆ ಒಂದು ಸರ್ವೆ ಬಿಡುಗಡೆಗೆ ಕೂಡ ಯಾವುದೇ ರೀತಿಯಾದಂತಹ ಅಡ್ಡಿ ಅಥವಾ ಆತಂಕಗಳು ಯಾವುದು ಕೂಡ ಇಲ್ಲ. ಹೀಗಾಗಿ ಹಿಂದೂ ಪರ ಅರ್ಜಿದಾರರೇನಿದ್ದಾರೆ ಅವರಿಗೆ ಮತ್ತೊಂದು ಗೆಲುವಾಗಿರುವಂತದ್ದು. ಇದ್ರ ಜೊತೆಗೆ ಮಸೀದಿಯ ಆವರಣದಲ್ಲಿ ಪೂಜೆಗೆ ಏನು ಅನುಮತಿಯನ್ನು ಕೋರಿದ್ರು, ಈ ಒಂದು ಅರ್ಜಿಯನ್ನು 6 ತಿಂಗಳಲ್ಲಿ ಇತ್ಯರ್ಥಪಡಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಹೈಕೋರ್ಟ್ ಜಿಲ್ಲಾ ನ್ಯಾಯಾಲಯಕ್ಕೆ ಸೂಚನೆಯನ್ನು ಕೊಟ್ಟಿರುವಂತದ್ದು. ಇನ್ನು ಮುಂದಿನ 6 ತಿಂಗಳಲ್ಲಿ ಅಲ್ಲಿ ಪೂಜೆಗೆ ಅನುಮತಿ ಕೊಡಬೇಕಾ ಬೇಡವಾ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಜಿಲ್ಲಾ ನ್ಯಾಯಾಲಯ ಕೂಡ ವಿಚಾರಣೆಯನ್ನ ನಡೆಸಿ ಈ ಒಂದು ಅರ್ಜಿಯನ್ನು ಕೂಡ ಇತ್ಯರ್ಥಪಡಿಸುತ್ತೆ. ಓವರ್ ಆಗಿ ನೋಡಿದ್ರೆ ಎಲ್ಲಾ ಅರ್ಜಿಗಳಲ್ಲೂ ಕೂಡ ಹಿಂದೂ ಪರ ವಕೀಲರಿಗೆ ಅಥವಾ ಹಿಂದೂ ಪರ ಅರ್ಜಿದಾರರಿಗೆ ಮುನ್ನಡೆ ಆಗಿರುವಂತದ್ದು ಈಗ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ.